ನೀನು ಹಾಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನನ್ನ ಮಗನ ಜೀವನ್ ಬರ್ತ್ಡೇ. ಸೊ ಬರ್ಡೇಗೋಸ್ಕರ ಎಲ್ಲ ಕಡೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನೋಡಿ ಇವರು ನಮ್ಮ ಪಪ್ಪ ಹೇಳಪ್ಪ. ಸೊ ಇವತ್ತು ಮೊಸರನ್ನ ಮಾಡ್ತಾ ಇದೀವಿ ಮನೇಲಿ. ಮೊಸರನ್ನಕ್ಕೆ ಪಪ್ಪ ಈರುಳ್ಳಿ ಹಚ್ತಾ ಇದ್ದಾರೆ. ಮೊಸರನ್ನ ಮಾಡ್ತಾ ಇದೀವಿ, ಪ್ಲಸ್ ಗೀ ರೈಸ್ನ ಹೋಟೆಲ್ನ ಆರ್ಡರ್ ಮಾಡಿದ್ದೀವಿ. ಇದ್ರ ಜೊತೆಗೆ ಬಿಸಿ ಬಿಸಿಯಾದ ಮೂಲಂಗಿ ಸಾಂಬಾರು ಕೂಡ ರೆಡಿ ಇದೆ. ಇವಾಗ ಇಲ್ಲಿ ಕರ್ಡ್ ರೈಸ್ಗೆ ಅಂತ ಅನ್ನಕ್ಕೆ ಇಟ್ಟಿದ್ದೀವಿ ಕುಕ್ಕರಲ್ಲಿ. ಸ್ವೀಟ್ಸ್ಗೆ ಜಿಲೇಬಿ ಆರ್ಡ್ರ್ ಮಾಡಿದ್ದೀವಿ, ಜೊತೆಗೆ ರಸಗುಲ್ಲ ಹಾಗೆ ಜಾಮೂನ್ ಕೂಡ ರೆಡಿಯಾಗಿದೆ. ಟೋಟಲ್ 3 ಥರ ಸ್ವೀಟ್ಸ್ ತರಿಸಿದ್ದೀವಿ, ರಸಗುಲ್ಲ, ಜಾಮೂನ್ ಹಾಗೆ ಜಿಲೇಬಿ. ಇಲ್ಲಿ ದಾಳಿಂಬೆಣ್ಣು ತಂದಿದ್ದೀವಿ ಕರ್ಡ್ ರೈಸ್ಗೆ ಹಾಕೋದಕ್ಕೆ, ಅದಿನ್ನೂ ಬಿಡಿಸ್ಬೇಕು. ಹೀಗೆ ಒಬ್ರೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡಿದ್ದೀವಿ. ಅಡುಗೆ ಮನೆ ಕೂಡ ತುಂಬ ಮೆಸ್ಸಿ ಆಗಿದೆ. ಇದು ಇಲ್ಲಿ ನೆನ್ನೆನೇ ಬ್ಲಾಸ್ಟರ್ಸ್ ಹಾಗೆ ಟೋಪಿ ಎಲ್ಲ ತಂದಿಟ್ಕೊಂಡಿದ್ದೀವಿ. ಹಾಗೆ ಊಟಕ್ಕೆ ಪ್ಲೇಟ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಕಪ್ಸ್ ಆಗಿರ್ಬೋದು, ಎಲ್ಲನೂ ಬೈ ಮಾಡಿ ತಂದಿದ್ದೀವಿ. ನಮ್ಮ ಪಾಪು ಇನ್ನೂ ಮಲ್ಕೊಂಡಿದ್ದಾನೆ. ಅವನು ಎದ್ದ ಮೇಲೆ ಅವನ್ನ ರೆಡಿ ಮಾಡಬೇಕು. ಬರ್ಡೇನ ಮನೇಲಿ ಸಿಂಪಲಾಗಿ ಮಾಡ್ತಾಯಿದ್ದೀವಿ. ಹಾಗಾಗಿ ಫ್ಲಿಪ್ಕಾರ್ಟಿಂದ ಬರ್ಡೇ ಡೆಕೋರೇಷನ್ ಸೆಟ್ನ ಆರ್ಡ್ರ್ ಮಾಡಿದ್ವಿ. ಆ ಪ್ರಾಪ್ಸ್ನ ಯೂಸ್ ಮಾಡಿಕೊಂಡು ಇದೇ ಥರ ಸಿಂಪಲ್ಲಾಗಿ ಡೆಕೋರೇಷನ್ಸ್ ಮಾಡಿದ್ದೀವಿ. ಇದಿಷ್ಟು ನೆನ್ನೆ ಸೆಟ್ ಮಾಡಿರೋದು. ಇವತ್ತು ಬಲೂನ್ಸ್ ಎಲ್ಲ ಅರೇಂಜ್ ಮಾಡಬೇಕು. ಜೊತೆಗೆ ಪಾಪುದು 1 to 12 months ಫೋಟೋಸ್ ಹಾಕಬೇಕು. ಮಮ್ಮಿ ಹಾಯ್. ಹಾಯ್. ಏನು ಮಾಡ್ತಿದ್ಯಮ್ಮ? ಬಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ, ಬಟ್ಟೆ ಮಾಡ್ತಾ ಇದ್ದೀನಿ. ಇಷ್ಟು ಬಟ್ಟೆಗಳಿದೆ. ಅಮ್ಮ ಎಲ್ಲ ಬಟ್ಟೆ ಮಡಚಿ ಕ್ಲೀನ್ ಮಾಡ್ತಾ ಇದ್ದಾರೆ. ಆಗ ವೇದಾಂತ ಅವರು ಸ್ನಾನ ಮಾಡ್ಕೊಂಡ್ ಬಂದ್ರು. ಹಾಯ್ ಹೇಳು ವೇದು. ಹಾಯ್. ಹಾಗೆ ಇವತ್ತು ಬರ್ತ್ಡೇಗೆ ಈ ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಇದು ಸ್ಯಾರಿ ಬಂದು ಆನಿಯನ್ ಪಿಂಕ್ ಇದೆ, ಹಾಗೆ ಬಾರ್ಡರ್ ರಾಮ ಗ್ರೀನ್ ಕಲರ್ ಇದೆ. ಇದಕ್ಕೆ ಈ ಸರ ಮ್ಯಾಚ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮ್ಯಾಚ್ ಆಗ್ಬೋದು, ಗ್ರೀನ್ ಇದೆ, ಸೊ ಮ್ಯಾಚ್ ಆಗ್ಬೋದು ಅಂತ ಈ ನೆಕ್ ಪೀಸ್ನ ಇಟ್ಕೊಂಡಿದ್ದೀನಿ. ಇದು ನಾನು ಚಿಕ್ಕಪೇಟೆಯಲ್ಲಿ ಬೈ ಮಾಡಿದ್ದು. ಇದಕ್ಕೆ ಇಯರಿಂಗ್ಸ್, ನೋಡಿ ಇಯರಿಂಗ್ಸ್ ಇದು ಚೆನ್ನಾಗಿದೆ ಅಲ್ಲ. ನೋಡಿ ನಮ್ಮ ವೈದ್ಯ ಸಾಹೇಬ್ರು ಸ್ನಾನ ಮುಗಿಸ್ಕೊಂಡು ಇಲ್ಲೇ ಕೂತಿದ್ದಾರೆ. ನಾನು ಹೋಗಿ ಬಟ್ಟೆ ಕೊಡೋವರೆಗೂ ಹಾಕೊಳ್ಳಲ್ವಂತೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ನಾನು ವಿಡಿಯೋದಲ್ಲಿ ಇರ್ಬೇಕಂತ ಅದಕ್ಕೆ ಬಾಮ. ಸೊ ನಮ್ಮ ಹಸ್ಬೆಂಡ್ ಹಾಗೆ ಜೀವಂಗೆ ಒಂದೇ ಥರ ಸಿಮಿಲರ್ ಪ್ಯಾಟರ್ನ್ ಡ್ರೆಸ್ ಪರ್ಚೇಸ್ ಮಾಡಿದ್ದೀವಿ. ಬಿಕಾಸ್ ನೆನ್ನೆ ನಮ್ಮ ಹಸ್ಬೆಂಡ್ ಬರ್ತ್ಡೇ ಇತ್ತು, ಇವತ್ತು ಜೀವನ್ ಬರ್ಡೇ. ಸೊ ಒಟ್ಟಿಗೆ ಮಾಡಿ ಮುಗಿಸೋಣ ಅಂತ. ಇವಾಗ ಈವ್ನಿಂಗ್ ಆಲ್ಮೋಸ್ಟ್ 4:30 ಆಗಿದೆ. ಇವರು ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ, ನನಗೆ ಚಿಕ್ಕತ್ತೆ ಆಗಬೇಕು. ಹಾಗೆ ಇಲ್ಲಿ ಸೆಲ್ವರ್ ಹಾಕಿರೋರು ನಮ್ಮ ಚಿಕ್ಕತ್ತೆ ಮಗಳು ಪೂಜಾ ಅಂತ, ನಮ್ಮ ಹಸ್ಬೆಂಡ್ಗೆ ತಂಗಿ ಆಗಬೇಕು. ಹಾಗೆ ಇವ್ರು 3 ಜನ ನಮ್ಮ ಹಸ್ಬೆಂಡ್ ತಮ್ಮಂದರು. ಇವನ ಹೆಸರು ಅಥರ್ವ, ಇವನು ನಮ್ಮ ಮೈದ್ನವರ ಅಕ್ಕನ ಮಗ. ಸೊ ಇವಾಗ ಈವ್ನಿಂಗ್ ಆಗಿದೆ, ಟೈಮ್ ಆಲ್ಮೋಸ್ಟ್ 7 o'clock ಆಯಿತು. ಸೊ ಅರೇಂಜ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನಮ್ಮ ಹಸ್ಬೆಂಡ್ ಇವಾಗ ತಾನೇ ಬಂದಿದ್ದಾರೆ ಆಫೀಸಿಂದ. ಸೊ ನನ್ನ ಮಗ ಹೆಲ್ಪ್ ಮಾಡ್ತಿದ್ದ ಅಂತ ವಿಡಿಯೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದೀರಾ ಸರ್? ಏಯ್ಟ್ ಓ ಕ್ಲಾಕ್ ಹಂಗೆ ಕೇಕ್ ಕಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ನಾನು ಸ್ಯಾರಿ ವೇರ್ ಮಾಡಾಯಿತು. ಇವಾಗ ವೇದಕ್ಕೆ ರೆಡಿ ಮಾಡ್ತಿದ್ದೀನಿ. ನೆಕ್ಸ್ಟು ಪಾಪಂಗೆ ಕೂಡ ರೆಡಿ ಮಾಡಬೇಕು. ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾವು ಹಾಗೆ 1 to 12 months ಫೋಟೋಶೂಟ್ ಏನು ಮಾಡಿದ್ವಿ ಪಾಪದು, ಅದೆಲ್ಲ ಇದೇ ಥರ ಅರೇಂಜ್ ಮಾಡಿದ್ವಿ. ಇದೆಲ್ಲ ನಮಗೆ ಫ್ಲಿಪ್ಕಾರ್ಟಲ್ಲೇ ಕೊಟ್ಟಿದ್ರು. ಬರ್ಡೇ ಪಾರ್ಟಿ ಏನು ಸೆಟ್ ಇದೆ, ಆ ಸೆಟ್ಟಲ್ಲೇ ನಮಗೆ ಈ ಥರ ಒಂದು ಪೋಸ್ಟರ್ಸ್ ಕೊಟ್ಟಿದ್ರು. ಅದರಲ್ಲೇ ನಾವು ಫೋಟೋ ಎಲ್ಲ ಪ್ರಿಂಟ್ ಮಾಡಿಸಿ ಪೇಸ್ಟ್ ಮಾಡಿದ್ದೀವಿ. ನಮಗೆ ಈ ಬರ್ಡೇ ಪಾರ್ಟಿ ಸೆಟ್ ಏನಿದೆ ಅರೌಂಡ್ 250 rupeesಗೆ ಸಿಕ್ಕಿದ್ದು. 250 rupeesಗೆ ತುಂಬ ವರ್ತ್ ಅನ್ನಿಸ್ತು. ಯಾರಿಗಾದರೂ ಇಷ್ಟ ಆದರೆ ಬೈ ಮಾಡಿ ನೀವು ಫ್ಲಿಪ್ಕಾರ್ಟಿಂದ. ಸೊ ಸಿಂಪಲ್ ಡೆಕೋರೇಷನ್ ಎಲ್ಲ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಏನಿದ್ರು ಬರ್ಡೇ ಪಾರ್ಟಿ ಸ್ಟಾರ್ಟ್ ಮಾಡೋಣ. ನಮ್ಮ ಭಾವನ ಬಂದಳೆ. ಹಾಯ್ ಹೇಳು ಭಾವನ. ಹಾಯ್. ಯಾರು ಗೊತ್ತಲ್ಲ, ಚಿಕ್ಕಿ, ವೇದು ಚಿಕ್ಕಿ. ಇವಳು ಚಂದು ಭಾವನಂಗೆ ಅತ್ತಿಗೆ ಆಗಬೇಕು. ಆಲ್ ದ ಬೆಸ್ಟ್ ಪವಿ. ಥ್ಯಾಂಕ್ಸ್ ಚಂದು. ಹಾಯ್ ಹೇಳು. ಇವ್ ನನ್ನ ತಮ್ಮ ಅಭಿ. ಇಲ್ಲಿ ಇದು ಲೌಕ್ಯ.
ಲೌಕ್ಯ ಹಾಯ್ ಹಾಯ್ ಲೌಕ್ಯ. ಜೀವ ಹಾಯ್ ಹೇಳು. ಹಾಯ್ ಜೀವ. ಹಾಯ್ ದೊಡ್ಡಪ್ಪ ಹಾಯ್ ಹೇಳಿ. ನಮ್ಮ ದೊಡ್ಡಪ್ಪ ಹಾಯ್ ಹಾಯ್ ಹೇಳು. ನೀನು ಹಾಯ್ ಹೇಳು. ಹಾಯ್ ಹಾಯ್ ಅವಳು ವೇದು ಫ್ರೆಂಡ್ ಪಂಚಮಿ. ದೊಡ್ಡಮ್ಮ ಹಾಯ್. ನೋಡಿ ಇಲ್ಲಿ ನನ್ನ ತಮ್ಮ ಅಭಿ. ಮಾಮ 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 ರೆಡಿ ಮಾಡ್ತಾ ಇದ್ದಾನೆ. ಯಾರನ್ನ? ಜೀವನ. ಹಾ ಅಕ್ಕಪ್ಪ. ಜೀವ ಯಾರದು? ಜೀವ ಮಾಮ. ನೀನು ಅಕ್ಕ. ಇದು ಕರೆಕ್ಟ್ ಆಗಿದೆ. ಏನದು ಜೀವ? ಮಮ್ಮಿ ವಿನುತ ಹಾಯ್ ಹೇಳು. ವಿನುತಲಿ ಹಾಯ್ ನೋಡಿ. ಎಲ್ಲಿದೆ ಫ್ಯಾನು? ನಾನು ವಿನುತಾ ಅಂತ ಹೇಳಿದ್ನಲ್ಲ, ಅವಳು ನನಗೆ ದೊಡ್ಡಮ್ಮನ ಮಗಳಾಗಬೇಕು. ಸೊ ನಮ್ಮ ಅಕ್ಕ ಅವಳು, ಹಾಗೆ ಇವನು ಅವ್ರ ತಮ್ಮ ಅಭಿ, ನನಗೂ ತಮ್ಮ ಆಗಬೇಕು. ಸೊ ಎಲ್ಲರೂ ಪಾಪುನ ರೆಡಿ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟು ಏನು ಮಾಡೋದು ಜೀವ? ಕೇಕ್ ಕಟ್ಟಿಂಗ್ ಮಾಡೋದು ಅಲ್ಲ ಅಲ್ಲ ಬಂಗಾರಿ? ಇವರು ಚೈತ್ರ ಅಂತ, ವೇದು ಫ್ರೆಂಡ್ ಪಂಚಮಿ ಇದ್ರಲ್ಲ ಅವರಮ್ಮ. ಅವರಮ್ಮ ಇವರು ನಿರ್ಮಲಾ ಆಂಟಿ. ನಾನಿಲ್ಲಿ ದೀಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಬರ್ಡೇ ದಿನ ಕ್ಯಾಂಡಲ್ನ ನಾವು ಆರಿಸೋದಿಲ್ಲ, ಅದ್ರ ಬದಲಿಗೆ ದೀಪ ಹಚ್ಬಿಟ್ಟು ನೆಕ್ಸ್ಟ್ ಕೇಕ್ ಕಟ್ ಮಾಡ್ತೀವಿ. ಇವರು ಲೀಲಾ ಆಂಟಿ, ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ. ಹಾಗೆ ಇವರು ಲೋಕೇಶ್ ಅಂಕಲ್, ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪ. ಇವರೆಲ್ಲ ನಮ್ಮ ಹಸ್ಬೆಂಡ್ ಅವ್ರ ಕಸಿನ್ಸ್ ಅಂಡ್ ಅವ್ರ ಫ್ಯಾಮಿಲಿ. ಹಾಯ್ 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 ರಮ್ಯಾ. ಇವಳ ಹೆಸರು ವರ್ಷ. ಇವಳು ನಮ್ಮ ಹಸ್ಬೆಂಡ್ ಅವರ ಕಸಿನ್ ಮಗಳು. ಇವಳೊಬ್ಬಳೇ ನಮ್ಮ ಹಸ್ಬೆಂಡ್ ಕಡೆ ಫ್ಯಾಮಿಲಿಲಿರೋ ಮುದ್ದಾದ ಹೆಣ್ಮಗಳು. ರಿಲೇಟಿವ್ಸ್ ಎಲ್ಲ ಬಂದಾಯಿತು. ಸೊ ಬರ್ತ್ಡೇ ಕೂಡ ಸ್ಟಾರ್ಟ್ ಮಾಡಿದ್ವಿ. ನಾವು ಸಿಂಪಲ್ಲಾಗಿ ನಮ್ಮ ಮೇನ್ ಫ್ಯಾಮಿಲಿ ರಿಲೇಟಿವ್ಸ್ನ ಮಾತ್ರ ಇನ್ವೈಟ್ ಮಾಡಿದ್ವಿ. ಸೊ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ ಬರ್ಡೇ ಸೆಲೆಬ್ರೇಷನ್ ಹೇಗಾಯಿತು ಅಂತ. ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಎಲ್ಲರೂ ಊಟ ಮಾಡಿಕೊಂಡು ಹೊರಡ್ತಾಯಿದ್ರು. ಸೊ ಲೇಡೀಸ್ಗೆ ಕುಂಕುಮಾರ್ಶನ ಕೊಟ್ಟು ಕಳಿಸ್ತಾ ಇದ್ವಿ. ಯಶು ನೀನು ಹಾಯ್ ಹೇಳಿಲ್ಲ. ಯಶು ಹಾಯ್. ಹಲೋ ಹಲೋ. ಅವಳು ನನ್ನ ತಂಗಿ ಯಶು, ಅವನು ನನ್ನ ತಮ್ಮ ಶ್ರೇಯು. ಹಾಯ್ ಹೇಳು ಶ್ರೇಯು. ಎಲ್ಲರೂ ಊಟ ಮಾಡ್ತಿದ್ದಾರೆ. ಚೆನ್ನಾಗಿದೆ ಆಂಟಿ. ಬರ್ತ್ಡೇ ಪಾರ್ಟಿ ಎಲ್ಲ ಮುಗೀತು, ಎಲ್ಲರೂ ಮನೆಗೆ ಹೋಗಿದ್ದಾರೆ. ಇವಾಗ ಟೈಮ್ ಆಲ್ಮೋಸ್ಟ್ 12:30 ಆಗಿದೆ. ನಾವು ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ಗೋಸ್ಕರ ತುಂಬ ಹೊತ್ತು ವೆಯ್ಟ್ ಮಾಡ್ತಿದ್ವಿ. ಬಿಕಾಸ್ ಅವರೆಲ್ಲರೂ ಆಫೀಸ್ ಮುಗಿಸ್ಕೊಂಡು ಎಲ್ಲರೂ ಮೀಟಪ್ ಆಗಿ ಬರೋ ಅಷ್ಟರಲ್ಲಿ 11:30 11:45 ಆಗಿತ್ತು. ಅವ್ರು ತುಂಬ ಲೇಟಾಗಿ ಬಂದರು. ನಮಗೆ ಒಳ್ಳೆ ಗಿಫ್ಟ್ ತಂದುಕೊಟ್ಟಿದ್ದಾರೆ. ಸೊ ಇದು ಅವ್ರ ಕಡೆಯಿಂದ ಬಂದಿದ್ದಂಥ ಗಿಫ್ಟ್. ನಮಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಈ ಫೋಟೋ ಏನಿದೆ ಇದನ್ನು ಜೀವ ಹುಟ್ಟಿದಾಗ ಹಾಸ್ಪಿಟಲ್ ತೆಗ್ಸಿದ ಫೋಟೋ. ಅದು ನಮಗೆ ತುಂಬ ಖುಷಿ ಕೊಟ್ಟಂಥ ಫೋಟೋ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಟೈಮ್ ಆಲ್ಮೋಸ್ಟ್ 9:30 ಆಗಿದೆ. ನಮ್ಮ ವೇದು ಆ್ಯಕ್ಚುಲಿ ನೈಟ್ ನೋಡಿರಲಿಲ್ಲ, ಫೋಟೋ ತಂದುಕೊಟ್ಟಿದ್ದು. ಅವ್ನು ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟಿದ್ದ. ಇವಾಗ ಅವ್ನಿಗೆ ಅದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಆಗಿರುತ್ತೆ. ಅವನಿಗೆ ತೋರ್ಸೋಕ್ಕೆ ಅಂತ ಅವ್ರ ಪಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಇಲ್ಲಿ ನಿಂತ್ಕೊಳ್ಳಿ. ನೀನು ಮಲ್ಕೊಂಡಿದ್ದಲ್ಲ ರಾತ್ರಿ ವೇಟ್ ಮಾಡಿ 12 o'clock. ಇದು ಸಂಡೇ ನೈಟ್ ವಿಡಿಯೋ. ನಮ್ಮ ಹಸ್ಬೆಂಡ್ಗೆ ಇನ್ನೂ 3 ಜನ ಕಸಿನ್ಸ್ ಇದ್ದಾರೆ. ಅವರು ಸ್ಯಾಟರ್ಡೇ ಕೆಲಸ ಇದ್ದಿದ್ದ ಕಾರಣ ಬರ್ತ್ಡೇಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಅವರು ಸಂಡೇ ನೈಟ್ ಬಂದಿದ್ದರು. ಇವ್ರ ಹೆಸರು ಸೀಮಾ ಅಂತ. ಇವ್ರು ನನಗೆ ವಾರ್ಗಿತ್ತಿ ಆಗಬೇಕು. ಹಾಗೆ ಇವನು ನೂತನ್, ಸೀಮಾ ಅವರ ಮಗ. ಪಾಪುಗೆ ಬರ್ತ್ಡೇಗೆ ಅಂಥೇಳಿ ಬಟ್ಟೆ ಗಿಫ್ಟಾಗಿ ತಂದಿದ್ರು. ಸೊ ಅದನ್ನೇ ಇಲ್ಲಿ ಕೊಡ್ತಾ ಇದ್ದಾರೆ. ಇವ್ರಿಗೆ ನೆನ್ನೆ ಬರೋಕ್ಕಾಗಲಿಲ್ಲ, ಹಾಗಾಗಿ ಇವತ್ತು ಬಂದಿರೋದು ತುಂಬ ಖುಷಿ ಆಯಿತು. ಸೊ ಇವತ್ತಿಗೆ ಇಲ್ಲಿಂದ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋ ಮುಂದಿನ ವೀಡಿಯೋದಲ್ಲಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.